ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಹಾಯ್ ಮಾಡ್ರಚ್ಚು, ಹಾಯ್ ಮಾಡೋಣ, ಟಾಟಾ ಮಾಡಿ. ಹಾಂ ನೋಡ್ರಿ, ನಮ್ಮ ರಚನು ಹಾಯ್ ಮಾಡಕ್ಕೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಇವಾಗ ಬೆಳಗ್ಗೆ ಒಂದು 8 ಗಂಟೆ ಆಗೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಾ ಮಾತಾಡತ್ತೀನಲ್ರಿ, ಅದಕ್ಕೆ ನಮ್ಮ ರಚನು ಮಾತಾಡತ್ತಾಳ್ರಿ. ಇಲ್ಲಿ ನೋಡ್ರಿ, ನಮ್ಮ ರಾಯಣ ಆಮೇಲೆ ರಾಧಿಕಾನು ರೆಡಿ ಅಂದ್ರೆ ರಾಯಣ ರೆಡಿ ಆಗಿರ್ತಾರ್ರಿ ಶಾಲೆಗೆ. ನಮ್ಮ ರಾಧಿಕಾನು ಇನ್ನ ಜಳಕ ಇಲ್ಲ, ಏನಿಲ್ಲ. ಹಾಯ್ ಮಾಡಿ. ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿರ್ತಾನ್ರಿ ಅವ. ಇವಾಗ 8:15 ಬಸ್ ಬರ್ತದ್ರಿ. ಅವ್ನು ಹೋಗ್ತಾನ್ರಿ. ಇಲ್ಲಿ ಮಾತಾಡತ್ತಿದಿ ನೋಡ್ರಿ, ನಂಗೆ ಮಾತಾಡ್ಸೇ ಕೊಡೋರಿಗೆ ಆಕಿನೇ ಮಾತಾಡತ್ತಾಳ. ಹಾಂ, ಆಮೇಲೆ ಮಾತಾಡಕತ್ತೆ. ಜಲ್ದಿ ಹೋಗ್ತಾನಲ್ರಿ, 8 ಅಂದ್ರೆ 8:15 ಬಸ್ ಬರ್ತದೆ. ಹೋಗ್ತಾನಂತೇಳಿ ನಮ್ಮ ಮನೆ ಬಾಜುಕಿಲ್ಲಿ ಹೋಗ್ತಾರ್ರಿ, ಪಾರ್ಗಳು ಅದಾವ್ರಿ. ಅವ್ರಿಗೆ ಹೋಗ್ತಾನ. ದೂರ ಅದ ರೀ, ಒಂದು ಸ್ವಲ್ಪ ದೂರೇ ಹೋಗ್ಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಅದ ರೀ, ನಮ್ದು ಊರು ಬಸ್ ಸ್ಟ್ಯಾಂಡ್. ಅಲ್ಲಿಗೆ ಹೋಗ್ಬೇಕ್ರಿ. ಅಲ್ಲಿ ಹೋದ್ರೆ ಅಲ್ಲಿಗೆ ಬಸ್ ಬರ್ತಾರೆ. ನಮ್ಮ ಅಮ್ಮನ ಬರಲ್ರಿ, ಇಲ್ಲಿ ರೋಡಾಗಂತೂ ಬರಲ್ರಿ ಇಲ್ಲಿ. ಅದಕ್ಕೆ ಅಲ್ಲಿಗೆ ಹೋಗ್ತಾರೆ ನೋಡ್ರಿ. ಈಕಿ ನಮ್ಮ ರಚ್ಚು ಇನ್ನು ಸೂಟ್ರ ಕಳ್ದಿಲ್ರಿ. ಆಕಿಗೆ ಥಂಡಿ ಭಾಳ ಅದ ರೀ, ಅದ್ರ ಕಲಾಗ ಚಳಿ ಭಾಳ ಬಿಡ್ತದೆ ಅಂತೇಳಿ ಇನ್ನು ಸೂಟ್ರ ಕುಲ ಎಲ್ಲ ಅಟ್ಟೆ ಅದಾವ್ರಿ. ಆಕಿದು ಹೋಗ್ತಾನಂತೇಳಿ ಅಡುಗೆ ಅವಾಗ ಮಾಡೇನ್ರಿ ನಾನು. ಸುಮ್ ಕುಂದ್ರ ರಚ್ಚು ನೋಡ್ರಿ, ನಮ್ಮ ರಚ್ಚು ಮಾಡ್ತಾ ಹೋಗ್ತಂತೆ ಅಡುಗೆ ಮಾಡೀನಿ. ಒಂದು ಸ್ವಲ್ಪ ಬಟಾಟೆ ಪಲ್ಯ, ಆಮೇಲೆ ರೊಟ್ಟಿ ಬಡ್ದೀನಿ. ಅಲ್ಲ ರಾಯಣ ಹೋಗ್ತಾನ್ರಿ ಅವನು. ಇವಾಗ ಇನ್ನೊಂದು ಅರ್ಧ ಗಂಟೆ ಹೋಗ್ತಾನ್ರಿ. ಅವಾಗೆ ನಮ್ಮ ರಾಧಿಕಾ ಒಂದು ಸ್ವಲ್ಪ ಬ್ಯಾಳೆ ಸಾರ ಅನ್ನ ಮಾಡಂತಾಳ್ರಿ. ಅದಕ್ಕೆ ಆಕಿಗೆ ಬ್ಯಾಳೆ ಸಾರ ಅನ್ನ ಮಾಡ್ತೀನಿ ರೀ. ಈಗತ್ತ ಒಂದು 6 ಬಟ್ಟೆ ತೊಗೋದು ಮಾಡ್ತೀನಿ ರೀ. ಮತ್ತು ಲೇಟ್ ಆಗ್ತದ್ರಿ, ಅದಕ್ಕೆಲ್ಲ ಬಟ್ಟೆ ಒಗಿಲಿಕ್ಕೆ. ಅದಕ್ಕೆಲ್ಲ ಬಟ್ಟೆ ಒಗೆದು ಮಾಡ್ಕೊಂಡು ಕೂತ್ರಿ. ಏನೋ ಒಂದ್ಸಲ ನೀ ಏನಂತಿ ರಚ್ಚು? ನೀ ಏನಂತಿ? ನೋಡ್ರಿ, ಹ್ಯಾ ಮಾಡ್ತಾಳೆ ನಮ್ಮ ರಚ್ಚು. ಬಾಯ್ ಮಾಡು, ಬಾಯ್ ಮಾಡೋರಿ ನೋಡ್ರಿ. ಹೋತಪ್ಪು ಸಾಲಿಗೆ ಹೋತಿ? ರೆಡಿ ಆಗಿತ್ತಾನ್ರಿ, ಹೋತಾನ್ರಿ ಇವಾಗ ಅವನು. ನಾನು ಬಟ್ಟೆ ಬಾಂಡೆ ತಿಕ್ಕಿ ಆಮೇಲೆ ಒಂದು ಸ್ವಲ್ಪ ಅನ್ನ ಸಾರು ಮಾಡ್ತೀನಿ. ಆಮೇಲೆ ಪುನಾದಿಂದ ನಮ್ಮದು 3ನೇ ನೆಗಡಿ ಬಂದಾಳ್ರಿ. ಅವರು ಬಂದಾರ, ಪುನಃ ಬಿಟ್ಟು ಬಂದಾರ್ರಿ. ನೋಡ್ರಿ ನಮ್ಮ ರಚ್ಚು ಹ್ಯಾ ಮಾಡತ್ತ ಅಂತೆ. ಒಟ್ಟು ಮಾತಾಡ್ಸೇ ಒಳ್ಳಿಗ ಹಿಂಗೆ ಮಾಡ್ತೀರ ರಚ್ಚು? ಹಾಂ ನೋಡ್ರಿ, ಅದು ಮಾತಾಡತ್ತ ಬಂದಾಡ್ರಿ. ನಿಮ್ಗೆ ತೋರಿಸ್ತೀನಿ ರೀ. ಇವಾಗ ಅವರು ಅಡುಗೆ ಮಾಡತ್ತಾರೆ. ಅವ್ರು ಎಲ್ಲಿ ಹೋಗಲ್ಲ, ಮತ್ತು ಹೋಗ್ತಾರೆ ರೀ. ಅವರು ಪುನಃ ಹೋಗಲ್ರಿ, ವಾಪಸ್ ಮತ್ತು ಬೇರೆ ಕಡೆಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಎಲ್ಲಿಲ್ಲ ಅಂತೇಳಿ ಮತ್ತೆ ಹೇಳ್ತೀನಿ ರೀ ನಿಮಗೆ. ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ರೊಟ್ಟಿ ಬಡತಾವ್ರಿ. ಅಂದ್ರೆ ಅಚ್ಚಿ ಕಡೆ ಕೊಲೆ ನಾವಿರ್ತೀವಿ, ಅಚ್ಚಿ ಕಡೆ ಕೊಲೆಗೆ ಅವ್ರು ಇರ್ತಾರೆ ರೀ. ಇಲ್ಲಿ ರೊಟ್ಟಿ ಮಾಡತ್ತಾವ್ರಿ. ಇವಾಗ ಬೆಳಗ್ಗೆ ರೊಟ್ಟಿ ಮಾಡತ್ತಾಳ್ರಿ, ಸಾರತ್ತೆಲ್ಲ ಮಾಡ್ಯಾಳ. ಇವ್ರು ಇವಾಗ ಪುನಃ ಬಿಟ್ಟು ಬಂದಾರ ನೋಡ್ರಿ. ಪುನಃ ನಮ್ಮದು ರೊಟ್ಟಿ ಎಲ್ಲ ಆಗ್ಯದ್ರಿ. ಈಗ ಅವ್ರು ರೊಟ್ಟಿ ಬಡಿಯತ್ತಾರ. ನಮ್ಮ ರಾಯಣ ಜಲ್ದಿ ಹೋಗ್ತಾನಲ್ರಿ, ಅದಕ್ಕೆ ಜಲ್ದಿ ಮಾಡೀನಿ. ಅವ್ರು ಎಲ್ಲಿ ಹೋಗಲ್ಲ ಅಂತೇಳಿ ಲೇಟ್ ಮಾಡತ್ತಾರ್ರಿ. ನೋಡ್ರಿ, ಇಲ್ಲಿ ನಮ್ಮ ರತ್ತು ನೋಡ್ರಿ ಆಡ್ಲಾತಾವ್ರಿ. ಇವಾಗ ಈಗ ಆಡ್ಲಾತಾಳ. ಹೀಗೆ ಬಟ್ಟೆ ಒಗೆದಾಗ್ದೀನಿ ರೀ ನಾನು. ಮತ್ತು ಅಳ್ಳಾತಾಳ ಅಂದ್ರೆ ಬಟ್ಟೆ ಒಗಿಸ್ಬಿಡಲ್ರಿ ನನಗೆ. ಏ ರಚ್ಚು, ಏನು ಮಾಡ್ತೀವಿ? ಅಲ್ಲೂ ಮಾತು ಭಾಳ ಚಂದ ಹೇಳ್ತಾಳ್ರಿ ಈಕಿ ನೋಡ್ರಿ. ನಮ್ಮ ನೆಗಣಿ ಮಗಳು ಐಶು ಅಂತೇಳಿ ಹೆಸರು. 4ನೇ ನೆಗಣಿ ಮಗಳು ರೀ ಆಕಿ. ಅದು 2ನೇ ನೆಗಣಿ ಮಗಳು ರೀ. ಇಲ್ಲಿ ನೋಡ್ರಿ ನಮ್ಮ ಚಾದು ಹಾಯ್ ಮಾಡ್ಸೋದು. ಹಾಂ, ಸಪೋರ್ಟ್ ಮಾಡ್ರಿ ಈಕಿಗೆ. ಇನ್ನೂ ಜಳಕ ಮಾಡಿಲ್ಲ, ಏನೂ ಮಾಡಿಲ್ರಿ. ಇವಾಗ ಜಳಕ ಮಾಡ್ತಾಳ್ರಿ ಆಕಿನೂ. ಜಳಕ ಮಾಡ್ಕ್ಯಾರೆ ಆಕಿನ ಇಷ್ಟು ಬಟ್ಟೆ ತೊಗೊಂಡು ಬಟ್ಟೆ ಒಗಿತೀನಿ ರೀ. ಜಳಕ ಮಾಡಿಸ್ತೀನಿ ಆಕಿಗೆ. ನಮ್ಮ ರಚ್ಚೋಗ ಆಮೇಲೆ ಮಾಡಿಸ್ತೀನಿ ರೀ, ಥಂಡಿ ಅದಲ್ರಿ, ಆಮೇಲೆ ಮಾಡಿಸ್ತೀನಿ ರೀ ಆಕಿಗೆ. ಇಲ್ಲಿ ನೋಡ್ರಿ, ನಮ್ಮ ರಾಯಣ ರೆಡಿ ಆಗಿತ್ತಾನ. ರೊಕ್ಕ ತೊಗೊಂಡು ನಿಂತ ನೋಡ್ರಿ. ರೊಕ್ಕ ಒಯ್ಲಾಕ 2 ರೂಪಾಯಿ ಇರ್ಲಾರ ಸಾಲಿಗೆ ಹೋಗಲ್ರಿ ಅವ. ರೊಕ್ಕ ಬೇಕ್ರಿ, ಇರಲಿಲ್ಲ ಅಂದ್ರೆ ಗಪ್ಪಾಗ ಹೋತಾನೆ ರೀ. ರೊಕ್ಕ ಅವಂತೇಳಿ ಕೊಟ್ಟಿರ್ರಿ ನಾನು. ಇವಾಗ ನೋಡ್ರಿ, ಅವ್ನಿಗೆ ರೊಕ್ಕ ಕೊಟ್ಟಿನಂತೇಳಿ ಈಕೆ ಚಟ್ಕೊಂಡಾಳ್ರಿ ನಮ್ಮ ಸಾದು. ನನಗೆ ರೊಕ್ಕ ಕೊಡು ಅಂತೇಳಿ. ನೋಡ್ರಿ, ಎಡ್ಚ ಮಾತಾಡ್ತಾಳೆ ನಮ್ಮ ರಚ್ಚು. ಹಾಯ್ ಮಾಡ್ರಚ್ಚು ಎಲ್ಲರಿಗೆ. ಹಾಂ ಬರ್ರಿ, ಇವಾಗ ನಾವು ಎಲ್ಲ ಕೆಲಸ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಅನ್ನ ಸಾರು ಮಾಡ್ಬೇಕಲ್ರಿ ಅವರಿಗೆ. ಇಲ್ಲಿ ನೋಡ್ರಿ, ಇವರೇ ನೋಡ್ರಿ ನಮ್ಮದು 2ನೇ ನೆಗಣಿ. ನಮ್ಮ ಹಿರಿಯ ನೆಗಣಿದಾಗನ ಇವರೇ ನೋಡ್ರಿ 2ನೇ ನಂಬರ್ ನೆಗಣಿ. ಆಮೇಲೆ 2ನೇ ನೆಗಣಿದ ಈಕಿಂದಾಗನೇ 3ನೇದಕ್ಕಿನೂ ಹಾಕಿರಿ. ನಾನು ಬೇಳೆ ಸಾರು ಬೇಕಾಗಿತ್ತಲ್ರಿ ರಾಧಿಕಾಗ. ಅದಕ್ಕದಾಗ ಒಂದು ಟಮಾಟಿ ಇಸ್ಕೊಂಡು ಒಳಕ್ಕೆ ಬಂದೀನಿ ರೀ. ಅವರು ಹಿಂದೆ ಇರ್ತಾರೆ ರೀ, ಅದಕ್ಕಾಗಿ ಒಂದು ಟಮಾಟಿ ಇಸ್ಕೊಂಡು ಒಳಕ್ಕೆ ಬಂದೀನಿ. ಈಕೆ 2ನೇದಕ್ಕಿ. ಆಮೇಲೆ 3ನೇದಕ್ಕಿ ನಿಮ್ಗೆ ಆಗಳೇ ತೋರಿಸಿನಲ್ರಿ, ರೊಟ್ಟಿ ಬಿಡತ್ತಿರಲ್ಲ. ಅವರೇ 3ನೇದವರು. 4ನೇದವ್ರು ಪುನಃ ಹೋಗ್ಯಾರ. ನಾನು 5ನೇದಕ್ಕಿ ಇಲ್ಲೇ ಇರ್ತೀನಿ ರೀ. ಇವ್ರು ನೋಡ್ರಿ ಆಡತ್ತಾರ ನೋಡ್ರಿ, ರಾಧಿಕಾ ಆಮೇಲೆ ಐಸು. ನಮ್ಮ ಅಕ್ಕಂದು ರೊಟ್ಟಿ ಆಯಿತು, ನಮ್ಮ ನೆನಕೆ ಹಿಡಿತು. ಆಗಾನ ಜಸ್ಟ್ ಹೊರಗೆ ಬಂದ್ರಿ ಅವರು. ನಾನು ಇವಾಗ ಬ್ಯಾಳೆ ಸಾರ ಅನ್ನ ಮಾಡ್ಬೇಕು ರೀ.
ಬರ್ರಿ ಹೋಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಟ್ಟಿನಿ. ಬ್ಯಾಳೆ ಹಾಕಿ ಇದು ಮಾಡ್ತೀನಿ ನೋಡಿ. ನಮ್ಮ ಶಾದ ಹಾಯ್ ಮಾಡತ್ತಾವ ನೋಡ್ರಿ ಎಲ್ಲರಿಗೂ. ಫ್ರೆಂಡ್ಸ ಜಸ್ಟ್ ಚೆನ್ನಾಗಿ ನಮ್ಮ ನೆಗಣಿ ಬರೀ ಟೊಮೆಟೊ ತೊಗೊಂಬಂದಲ್ರಿ. ತೊಗೊಂಬಂದು ಬ್ಯಾಳೆ ಕುದಿಯಕ್ಕೆ ಹಾಕಿ ನೋಡ್ರಿ. ಇಲ್ಲಿ ರಾಧಿಕಾಗ ಬ್ಯಾಳೆ ಸಾರ ಅನ್ನ ಮಾಡ್ಬೇಕಂತ್ರಿ. ಅದಕ್ಕೆ ಬ್ಯಾಳೆ ಸಾರ ಅನ್ನ ಮಾಡ್ತೀನಿ ರೀ ಆಕೆಗೆ. ಇವಾಗ ಆಕೆನೂ ಹೊಸದಿರತ್ತೆ ರೀ. ರೊಟ್ಟಿ ಪಲ್ಯ ಉಣ್ಣೋನ ಒಲ್ಲಲ್ಲ ತಾಳ್ರಿ ಆಕೆನು. ಅಲ್ಲ ಸರ್ ರೊಟ್ಟಿ ಪಲ್ಯ ಉಣ್ಣು ನೋಡ್ರಿ ಒಲ್ಲಂತ್ರಿ. ರೊಟ್ಟಿ ಪಲ್ಯ ಉಣ್ಣೋನ ರಾಯಣ ರೊಟ್ಟಿ ಪಲ್ಯ ತೊಗೊಂಡೋಗ್ಯಾನ. ಆಮೇಲೆ ಆಕೆಗೆ ಅನ್ನ ಸಾರು ಮಾಡೋಣ. ಇವಾಗ ಬಟ್ಟೆ ಬಾಂಡೆ ಎಲ್ಲ ತಿಕ್ಕ್ಯಾರೆ. ಇವಾಗ ಆಕೆಗೆ ಅನ್ನ ಸಾರು ಮಾಡ್ಕೊಡತ್ತೀನಿ ನೋಡ್ರಿ. ನೋಡಿದ್ರಲ್ರಿ ನಮ್ಮಿಬ್ಬರು ನೆಗಣಿ ಅಂದ್ರೆ 2ನೇ ನೆಗಣಿ ಮತ್ತು 3ನೇ ನೆಗಣಿ ಹೆಂಗಾರ ಅಂತೇಳಿ. ಬರ್ರಿ ಇವಾಗ ನಮ್ಮ ರಾಧಿಕಾಗ ಬ್ಯಾಳೆ ಸಾರು ಅನ್ನ ಮಾಡ್ಕೊಡ್ತೀನಂತ. ರಚ್ಚುನು ಮುಕ್ಕೊಂಡಾಳ್ರಿ. ಇವಾಗೆ ಬಟ್ಟೆ ಒಗೆದಿತ್ತಲ್ರಿ. ಮನಗಸಿ ಬಟ್ಟೆ ಒಗೆದ ಇನ್ನೂ ಎದ್ದಿಲ್ರಿ ಆಕೆ. ಎದ್ದಳಂದ್ರೆ ಏನು ಮಾಡಿಸ್ಕೊಡಲ್ರಿ. ಅದಕ್ಕೆ ಇವತ್ತು ಮುಕ್ಕೊಂಡಾಳ್ರಿ ಜಲ್ದಿನೇ. ಆಕೆ ಹೇಳೋದ್ರಾಗ ಎಲ್ಲ ಮಾಡ್ತೀನಿ ರೀ. ಅನ್ನ ಸಾರು ಮಾಡಿಬಿಡ್ತೀನಿ. ಅನ್ನ ಸಾರು ಆಯ್ತಂದ್ರೆ ಆಯ್ತು ರೀ. ರಚ್ಚಗೂ ಅನ್ನ ಬೇಕಲ್ರಿ ಮಧ್ಯಾಹ್ನಕ್ಕೆ. ಅದಕ್ಕೆ ಅನ್ನ ಹಾಕಿನೂ ಅನ್ನ ಉಣ್ತಾಳೆ. ಅನ್ನ ಸಾರು ಇಟ್ಟು ಮಾಡ್ಕರೆ ಆಯ್ತು ಅವ್ರು ಎಲ್ಲ ಕೆಲಸ ಆಯಿತು. ಅನ್ನ ಸಾರು ಇಟ್ಟು ಮಾಡಿಬಿಡ್ತೀನಿ. ರಚ್ಚು ಇವಾಗ ಮುಕ್ಕೊಂಡಾಳ. ನಮ್ಮ ನೆಗೆಣೆತ ಎಲ್ಲರೂ ಆಕಿ 2ನೇದಕ್ಕಿ ದೊಂತಿ ಗೊತ್ತಾಳ್ರಿ. ಈಕಿ ನಮ್ದು 3ನೇದಕ್ಕೆ ನೆಗಣಿದ್ರೆ ಬ್ಯಾಳೆ ಹಚ್ಚನತ್ತ ಮಾಡತ್ತಾಳ್ರಿ. ಅವರು ಎಲ್ಲಿಗೂ ಹೋತಾಳ ಅಂತ ಹೇಳಿದ್ರಿ. ನಾನು ಇವಾಗ ಪುಣ್ಯ ಬಿಟ್ಟಾರಲ್ರಿ. ಪುನಃ ಬಿಟ್ಟು ಬೇರೆ ಊರಿಗೆ ಹೊಂಟಾರ್ರಿ. ಅವರು ಬೇರೆ ಊರಿಗೆ ಎಲ್ಲಿಗಂದ್ರೆ ಅವರು ಈಟಂಗೆ ಭೇಟಿಗೆ ಹೊಂಟಾರ್ರಿ. ಇವಾಗ ಪುನಾದಾಗ ಬಾಡಿಗೆ ಅಂದ್ರೆ ಮನೆ ಬಾಡಿಗೆ ಇರ್ತಲ್ರಿ. ಮನೆ ಬಾಡಿಗೆ ಭಾಳ ರೇಟ್ ಭಾಳ ಅಂದ್ರೆ ಭಾಳ ಜಾಸ್ತಿ ಆಗಿದಂತ್ರಿ. ಅದ್ರ ಕಾಲಾಗ ಇವಾಗ ಅವರು ಈಟಂಗೆ ಭೇಟಿದು ರೊಕ್ಕ ಹಿಡ್ದಾರ್ರಿ. ಅದಕ್ಕೆ ಈಟಂಗೆ ಭೇಟಿಗೆ ಹೊಂಟಾರ್ರಿ. ಅವರು ಪುನಃ ಬಿಟ್ಟು ಈಟಂಗೆ ಭೇಟಿಗೆ ಹೊಂಟಾರ್ರಿ. ಅವರು ಇವಾಗ ಒಂದು 2-3 ದಿನದಾಗ ಹೋಗ್ತಾರ್ರಿ. ಇನ್ನೂ ರೆಡಿ ಅದೇ ಎಲ್ಲ ತಯಾರು ಮಾಡ್ಕೊಳಗತ್ತಾರ. ಹಿಟ್ಟ ಜೋಳ ಇವೆಲ್ಲ ತೊಗೊಂಡು ಹೋಗ್ಬೇಕಲ್ರಿ. ಅದಕ್ಕೆಲ್ಲ ಎಲ್ಲ ರೆಡಿ ಮಾಡ್ಕೊಳಗತ್ತಾರ. ಅವರು ಹೋಗ್ತಾರ್ರಿ. ಬಂದು ಒಂದು ತಿಂಗಳಾಯ್ತು ಅವರು ಬಂದು. ದೀಪಾವಳಿ ಹಬ್ಬದಾಳಾಗ ಬಂದಾರ ನೋಡ್ರಿ. ಅವರು ಬಂದು ಇವಾಗ ಒಂದು ಬೇಸ್ತರ ಹೋಗ್ತಾರ್ರಿ ಅವರು. ಯಾಕಂದ್ರೆ ಪುನಃ ಊರ ಭಾಳ ಇದು ಅದಾರ ಎಲ್ರಿ. ರಾಕಿದ್ರೆ ಎಲ್ಲ ರೀ. ಅದಕ್ಕೆ ಇವ್ರು ದುಡಿದು ಎಲ್ಲ ಬಾಡಿಗೆಗೆ ಆಮೇಲೆ ಮ್ಯಾಲ ಖರ್ಚಿಗೆ ಹವಾರ ಅಲ್ಪ ಅಂತೇಳಿ ಅವರು ಬಂದ್ಕರೆ ತಂಗಿಗೆ ಹೊಂಟಾರ್ರಿ. ಇವಾಗ ನಮ್ಮ ಮಾಮ ಇದ್ರೆ ಅವರು ಇಲ್ಲೇ ಕಬ್ಬಿ ಗಿಡ್ದಲ್ರಿ. ಊರಾಗ ಹೋದಾರ ಹೆಂಗೆ ಹಿಡಿದ್ರೆ ಈ ವರ್ಷನೂ ಕಬ್ಬಿ ಗಿಡ್ದಾರ. ಅವ್ರದ್ದು ಸೀಸನ ಚಾಲು ಆಗೈತ್ರಿ. ಇವಾಗ ಏನೋ ಫ್ಯಾಕ್ಟ್ರಿ ಇನ್ನೂ ಚಾಲು ಆಗಿಲ್ಲ ಅಂತ ಅದಕ್ಕೆಲ್ಲ 2 ದಿನ ಕಬ್ಬು ಕಡ್ದು ಬಿಟ್ಟಾರ್ರಿ. ಅವರು 2 ದಿನ ಆಯಿತು ಇನ್ನೂ ಹೋಗಿಲ್ಲ. ಫ್ಯಾಕ್ಟ್ರಿ ಚಾಲು ಆಗೋಣ ಅವರು ಕಬ್ಬಿಗೆ ಹೋಗ್ತಾರ್ರಿ. ಅವ್ರದ್ದು ಕಬ್ಬು ಚಾಲು ಐತಿ ಇವಾಗ. ನಾವು ನಡುಗನ್ಸಿ ವಿಡಿಯೋ ಮಾಡೋದೇ ಬಿಟ್ಟಿದ್ದೇವ್ರಿ. ಯಾಕಂದ್ರೆ ನಮ್ಮ ಮಾಮಾಗ ಹೊಟ್ಟೆ ನೋವಾಗತ್ತಿತ್ತಂತ್ರಿ. ಹೊಟ್ಟೆ ಯಾಕೆ ನೋವಾಗತ್ತಿತ್ತಂದ್ರೆ ಅವರಿಗೆ ಹೊಟ್ಟೆಗೇನೋ ಹಳ್ಳ ಐತಂತ್ರಿ. ಅದಕ್ಕೆಲ್ಲಾಗ ಹೊಟ್ಟೆ ನೋವಾಗತ್ತಿತ್ತು. ಇವಾಗ ದವಾಖಾನೆ ಎಲ್ಲ ತೋರಿಸ್ಕೊಂಡಾರ್ರಿ. ಒಂದು 4-5 ಸಲ ರೀ ಹೋಗಿ ಬಂದಾರಿ ದವಾಖಾನಿಗೆ. ತೋರಿಸ್ಕೊಂಡ್ರೆ ಎಲ್ಲ ಸೆಲೆನ ತಲೆ ಹಚ್ಚಾರಿ. ಆಮೇಲೆ ನೀರು ಜಾಸ್ತಿ ಕುಡೀರಿ ಹಳ್ಳ ಕರಗ್ತದೆ ಅಂತ ಹೇಳಾರತ್ರಿ. ಅದಕ್ಕೆಲ್ಲಾಗ ನೀರು ಜಾಸ್ತಿ ಕುಡ್ಲತ್ತಾರ. ಇವಾಗ ಕಮ್ಮಿ ಆಗೈತ್ರಿ ಅವರಿಗೆಲ್ಲ ಹೊಟ್ಟೆ. ಕಮ್ಮಿ ಆಗತ್ತಾನೆ ಅವರು ಕಬ್ಬಿಗೆ ಹೊಂಟಾರ್ರಿ ಇವಾಗ. ಮತ್ತು ಏನ್ರಿ ಹೇಳಿರಂದ್ರೆ ಭಾಳ ಹೈರಾಣ ಬರ್ತಿತ್ರಿ. ಏನೋ ಇವಾಗ ಅಪೆಂಡಕ್ಸ್ ಅಂತ ಹೊಂಟಾವಲ್ರಿ. ಅದೇನೋ ಹೊಂಟಿಲ್ರಿ. ಬರೀ ಹಳ್ಳ ಅದ ಅಂತ ಹೇಳ್ಯಾರ. ಇವಾಗ ಕಮ್ಮಿ ಆಗೈತ್ರಿ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಅದೆಲ್ಲ ಕಮ್ಮಿ ಆಗನೇ ಇವಾಗ ದೌಂತಿಗೆ ಹೊಂಟಾರ್ರಿ ಅವರು. 2 ದಿನ ಹೋಗ್ಯಾರ. 2 ದಿನ ಇವಾಗ ಕಾರ್ಖಾನೆ ಚಾಲು ಆಗಿಲ್ಲ ಅಂತೇಳಿ ಮನ್ಯಾಗ ಅದಾರ್ರಿ. ಬರ್ರಿ ಇವಾಗ ಪಟ್ ಅಂತೇಳಿ ನಾನು ಬ್ಯಾಳೆ ಸಾರು ಅನ್ನ ಮಾಡ್ತೀನಿ. ಇಲ್ಕಂದ್ರೆ ನಮ್ಮ ಶಾದು ನೋಡ್ರಿಲ್ಲ ಭಾಳ ಅಂದ್ರೆ ಭಾಳ ಜಗಳ ತೆಗಿತಾಳ್ರಿ ಆಕಿ. ಏನೋ ಸಣ್ಣಕ್ಕೆ ಅಂದ್ರೆ ಜಗಳ ಭಾಳ ತೆಗಿತಾರ್ರಿ. ಅದಕ್ಕೆಲ್ಲಾಗೆ ಪಟ್ಟನಕ್ಕೆ ಅಡುಗೆ ಮಾಡಿ ಕೊಡ್ತೀನಿ ರೀ. ಹೊಸದಾಗ್ಯದ ಟೈಮ್ನು ಜಾಸ್ತಿ ಆಗೈತ್ರಿ. ಇವಾಗ ಒಂದು 10:30 ಎಲ್ಲ ಆಲಾಗತ್ತದ್ರಿ. ಈಗ ದೌಂತಿಗೆ ಹೋಗೋ ಮಂದಿ ಹೊಂಟಾರಲ್ರಿ. 10:30 ಅಂತ ಆಲಾಗತ್ತದ. ಮತ್ತು ಆಕಿ ಹಿಂದ್ರ ಕಡೆ ಅವ್ರ ಪಪ್ಪವ್ರನ್ನ ಹೇಳ್ತಾರೆ ಏನೋ ಅಡುಗೆ ಮಾಡಿಲ್ಲ ಅಂತೇಳಿ ಹೇಳ್ತಾಳ್ರಿ ಆಕಿ. ಬರ್ರಿ ಬ್ಯಾಳೆ ಸಾರು ಅನ್ನ ಮಾಡೋಣಂತ ನೋಡ್ರಿ. ಇವಾಗ ಬ್ಯಾಳೆ ಕುದ್ದವ ತೆಗೆದಿಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಹವಾ ಇತ್ತು ಹವಾ ಬಿಟ್ಕೆರೆ ನೋಡ್ರಿ ಬ್ಯಾಳೆ ಎಷ್ಟು ಮಸ್ತಾಗಿ ಕುದ್ದಾವ ಅಂತೇಳಿ ಕುಕ್ಕರ್ದಾಗ. ನಮ್ಮದು ಕುಕ್ಕರ್ದು ರಬ್ಬಲ್ ಹೋಗಿತ್ರಿ. ಎಷ್ಟು ದಿನ ಮಾಡಿತಿಲ್ರಿ ನಾನು ಕುಕ್ಕರ್ದಾಗ. ರಬ್ಬಲ್ ಹೋಗಿತ್ತೇಳಿ ಮಾಡಿತಿಲ್ರಿ. ಅದಕ್ಕೆ ಮನೆ ಹಾಕ್ಸೀನಿ ನಾನು. ನೋಡ್ರಿ ಇವಾಗ ಎಷ್ಟು ಭಾರಿ ಕುದ್ದಾವ ಅಂತೇಳಿ. ಬರ್ರಿ ಇವಾಗ ಇದಕ್ಕೆ ಸಾರು ಮಾಡ್ತೀನಿ. ಇವಾಗ ರಾಧಿಕಾಗ ನನಗೆ ಆಮೇಲೆ ರಚ್ಚುಗೆ ಇಷ್ಟೇ ಮಾಡ್ಕೊಳತ್ತೀನಿ ರೀ. ರಾಯಣ ಅಂತರೂ ಪಲ್ಯ ಕಟ್ಕೊಂಡು ಹೋಗ್ಯಾನ ಬಟಾಟಿ ಪಲ್ಯ. ಅವ್ರ ಪಪ್ಪನೂ ಬಟಾಟಿ ಪಲ್ಯ ಉಣ್ತಾರ್ರಿ. ಟಮಾಟೆ ಎಲ್ಲ ಇದ್ರ ಮಿಕ್ಸ್ ಮಾಡ್ಕೊಂಡ್ಕೆರೆ ಎಲ್ಲ ಟಮಾಟಿನ ನೋಡ್ರಿ ಎಷ್ಟು ಮೆತ್ತಗೆ ಕುದ್ದದ ಅಂತೇಳಿ ಎಲ್ಲ ಕಡೆ ಮಿಕ್ಸ್ ಆಗತ್ತದ. ಬರ್ರಿ ಇವಾಗ ಇದಕ್ಕೆ ಪಾಣೆ ಕೊಡೋಣ ಅಂತ. ಪಾಣೆ ಕೊಟ್ಕೆರೆ ಸಾರು ಮಾಡಿಬಿಡೋಣ. ಹಂಗೆ ಅನ್ನ ಕೇಳ್ತೀನಿ ರೀ. ಇದ್ರಾಗ ನೋಡ್ರಿ ಇವಾಗ ಬೊಗಣಿ ಕಾವಿಗಿಟ್ಟೀನಿ. ಕಾವಿಗಿಟ್ಕೆರೆ ಇದ್ರಾಗ ಫಸ್ಟ್ ನಾನು ಜೀರಿಗೆ ಹಾಕೋತೀನಿ ರೀ. ನೋಡಿರಿ ಜೀರಿಗೆ ಆಮೇಲೆ ಸಾಸಿವೆ ಮಿಕ್ಸ್ ಮಾಡಿ ಡಬ್ಬ್ಯಾಗ ಹಾಕಿಟ್ಟೀನಿ. ಅವೇ ಹಾಕೊಳಗತ್ತೀನಿ ನೋಡ್ರಿ. ಇವಾಗ 2 ಒಂದು ಸ್ವಲ್ಪ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಕೆಂಪಗಾದ ಬಳಿಕ ಚಟ್ಪಟ ಅಂತ ಸಿಡಿತಾವಲ್ರಿ. ಹಂಗಾದ ಬಳಿಕ ಅದಕ್ಕೆ ನಾನು ಎಣ್ಣೆ ಹಾಕೋತೀನಿ ನೋಡ್ರಿ. ಇವಾಗ ಅಂದಾಜ್ ಮೇಲೆ ಎಣ್ಣೆ ಹಾಕೊಳ್ತೀನಿ ರೀ. ಮಾಪಿಲ್ಲ ಯಾಕಂದ್ರೆ ಬಾಟ್ಲಾಗ ಹಾಕಿಟ್ಟೇರಿ ಎಣ್ಣೆ. ಅಂದಾಜ್ ಮೇಲೆ ಒಂದು 2 ಮಾಪಿನಷ್ಟು ಎಣ್ಣೆ ಹಾಕೊಂಡಿ ನೋಡ್ರಿ. ಇವಾಗ ಥಂಡಿ ಅದಲ್ರಿ. ಥಂಡಿಗೆ ಎಣ್ಣೆ ಭಾಳ ಹೆರಿತದ್ರಿ.
ಅದಕ್ಕೆಲ್ಲ ಜಲ್ದಿ ಅದು ಒಂದು ಸ್ವಲ್ಪ ಕಾವಾಗತ್ತ ನಿಂದಿರ್ಬೇಕು ರೀ. ನೋಡಿರಿ ಇವಾಗ ಎಣ್ಣೆ ಕಾಯ್ದದ, ಅದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಗತ್ತೆ ನೋಡಿರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗತ್ತನ ತಿರುಗಾಡ್ಬೇಕು ರೀ ಅದಕ್ಕೆ. ಆಮೇಲೆ 2 ಕಡ್ಡಿ ಕಡಿಪತ್ತ ಹಾಕೊಳ್ಳೋಗತ್ತೆ ನೋಡಿರಿ, ಹಸಿ ಕಡಿಪತ್ತ. ಇಲ್ಲಿ ನಮ್ಮ ಮನೆಯವ್ರ ಬಾಜುಕ್ ಅದ ರೀ, ನಮ್ಮ ಮನೆ ಬಾಜುಕ ಅವ್ರ ಮನ್ಯಾಗ ಅದ ರೀ, ಅಲ್ಲಿ ಗಿಡ ಹಚ್ಚಾರ ರೀ ಅವರು, ಅದು ಅಲ್ಲಿ ತೊಗೊಂಡು ಬಂದೀನಿ. ಹಸಿದಲ್ರಿ ಒಂದು ಸ್ವಲ್ಪ ಎಣ್ಣೆ ಇದು ಹಾಕೋರಿ, ಸಿಡಿತದ ರೀ. ಎಲ್ಲ ಕೆಂಪಗಾದ ಬಳಿಕ ಇದಕ್ಕೆ ಅರಿಶಿಣ, ಇವಾಗ ಖಾರ ಹಾಕೋತೀನಿ ರೀ. ನೋಡಿರಿ ಒಂದು ಸ್ವಲ್ಪ ಅರಿಶಿಣ ಹಾಕೊಳ್ಳೋತೀನಿ, ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡು ಒಂದು ಸ್ವಲ್ಪ ಖಾರದಾಗ ಇದು ಎಣ್ಣೆಗೆ ಖಾರ ಕುದಿಬೇಕು ರೀ. ಒಂದು ಸ್ವಲ್ಪ ಕುದಿಬೇಕು ರೀ, ಯಾಕಂದ್ರೆ ಕಲರ್ನು ಬಿಡ್ತೈತಿ, ಟೇಸ್ಟ್ ಬರ್ತೈತೆ ರೀ. ಅದಕ್ಕೆಲ್ಲಾಗ ಎಣ್ಣೆಗೆ ಒಂದು ಸ್ವಲ್ಪ ಕುದಿಬೇಕು ರೀ ಇದು. ನೋಡಿರಿ ಹೆಂಗೈತೆ ಅಂತೇಳಿ. ಇದಕ್ಕೆ ಇವಾಗ ನಾವೇನು ಕುದಿಸಿ ಇಟ್ಕೊಂಡಿದೆ ಅಲ್ರಿ ಬ್ಯಾಳಿ, ಅದು ಹಾಕೋತೀನಿ ನೋಡಿರಿ ಇವಾಗ. ನೋಡಿರಿ ಕುದಿಸಿ ಇಟ್ಕೊಂಡಿರೋ ಬ್ಯಾಳಿ ಹಾಕೊಳಗತ್ತೀನಿ. ಅಷ್ಟೇ ಗಟ್ಟಿ ಮಾಡ್ತೀನಿ ರೀ ನನಗೆ, ರಾಧಿಕಾಗ ಆಮೇಲೆ ರಚ್ಚುಗ. ಅವ್ರ ಪಪ್ಪ ಬಟಾಟಿದ ಪಲ್ಯ ಅಂತಾರೆ ಅವರು. ನೋಡಿರಿ ಎಷ್ಟು ಮಸ್ತಾಗಿ ಬಂತಂತೇಳಿ. ಇದು ಇವಾಗ ಒಂದು ಸ್ವಲ್ಪ ಕುದಿಸ್ಬೇಕು ರೀ, ಇದಕ್ಕೆ ಒಂದು 2-3 ನಿಮಿಷ ಕಳ ಕುದಿದಂದ್ರೆ ಚಂದ ಆಗ್ತದೆ ರೀ. ಮತ್ತು ಮ್ಯಾಲೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತ್ತೀನಿ ನೋಡಿರಿ. ಸಾರು ಅಂತೂ ರೆಡಿ ಆಯಿತು. ಇವಾಗ ಅಕ್ಕಿ ಹಿಟ್ಟು ಹಸನ್ ಮಾಡ್ಕೊಂಡ್ಕರೆ ಅನ್ನಿಗೆ ಕುಕ್ಕರ್ದಾಗ ಹಾಕೊಂಡು ಇಟ್ಕೋತೀನಿ ರೀ. ನೋಡಿರಿ ಸಾರು ಹೆಂಗೆ ಕುದಿಯಾಗತ್ತದ ಅಂತೇಳಿ. ಇನ್ನೊಂದು ಸ್ವಲ್ಪ ಕುದಿಬೇಕು ರೀ, ಚಂದ ಆಗ್ತದೆ ರೀ. ಕುದಿತಂದ್ರೆ ಎಷ್ಟು ಕುದಿಸ್ತೇ ಅಷ್ಟು ಒಣಗಿ ಚಂದ ಆಗ್ತದೆ ರೀ. ಅಂದ್ರೆ ಸಾರು ಚಂದ ಇರ್ತದೆ, ಜಲ್ದಿ ಹಳಸಂಗಿಲ್ಲ ರೀ, ಜಲ್ದಿ ಇದು ಆಗಂಗಿಲ್ಲ. ನಾಳೆ ಸಂಜೆ ತನೂ ಚಂದ ಇರ್ತದೆ, ನಾಳೆ ಮುಂಜಾನೆ ತನೂ ಅಷ್ಟು ಕುದಿಸ್ಬೇಕು. ಚಂದ ಜರ್ಜರ್ ಕಾವು ಮಾಡಿಟ್ಟೆ ಅಂದ್ರೆ ಏನೂ ಅನ್ಸಂಗಿಲ್ಲ ರೀ, ಮಸ್ತಾಗಿರ್ತದೆ. ನೋಡಿರಿ ಬ್ಯಾಳೆ ಸಾರು ಅಂತೂ ರೆಡಿ ಐತಿ. ಇವಾಗ ಅನ್ನಕ್ಕೆ ಇಡ್ತೀನಿ ರೀ. ಬ್ಯಾಳೆ ಸಾರು ತೆಗೆದಕ್ಕೆ ಆಚೆ ಕಡೆ ಸಣ್ಣ ಉರಿತದಲ್ಲ ರೀ ಗ್ಯಾಸ, ಆಚೆ ಕಡೆ ಕುದಿಯಾಕಿಟ್ಟು ಈಚೆ ಕಡೆ ಅನ್ನಕ್ಕೆ ಇಡ್ತೀನಿ ರೀ. ಯಾಕಂದ್ರೆ ಆಚೆ ಕಡೆದು ಒಂದು ಏನೋ ಇದು ಹೋಗ್ಯದಂತ ರೀ, ಸ್ಪಿಂಗರ್ ಹೋಗ್ಯದಂತ, ಅದಕ್ಕೆ ಆಚೆ ಕಡೆ ಇಟ್ಟು ಈಚೆ ಕಡೆ ಅನ್ನಕ್ಕೆ ಇಡ್ತೀನಿ ರೀ. ಇವಾಗ ನೋಡಿರಿ ಈಚೆ ಕಡೆ ನಾನು ಬ್ಯಾಳೆ ಸಾರು ಕುದಿಯಾಕಿಟ್ಟಿನಿ. ನೋಡಿರಿ ಗ್ಯಾಸ್ ನೋಡಿರಿ ಇದು ಎಷ್ಟು ಸಣ್ಣ ಉರಿಯಾಯ್ತು ಅಂತೇಳಿ. ನೋಡಿರಿ ಓಟ್ ಮಾಡಿದ್ರು ಓಟ್ ಆಗಂಗಿಲ್ಲ, ಸಣ್ಣ ಉರಿಯಾತದ್ರಿ ಇದು. ಅದಕ್ಕೆಲ್ಲಾಗೆ ಈಚೆ ಕಡೆ ಬ್ಯಾಳೆ ಸಾರು ಕುದಿಯಾಕಿಟ್ಟಿನಿ. ಆಮೇಲೆ ಈಚೆ ಕಡೆ ಅನ್ನಕ್ಕೆ ಇಟ್ಟಿನಿ ನೋಡಿರಿ, ಕುಕ್ಕರ್ದಾಗ ಹಾಕಿ. ಈಚೆ ಕಡೆ ನೋಡಿರಿ ಗ್ಯಾಸ್ ಎಷ್ಟು ಓಟ್ ಉರಿತದೆ ಅಂತೇಳಿ. ಅದು ಏನೋ ಸ್ಪಿಂಗರ್ ಹೋಗ್ಯದಂತ್ರಿ, ಅದು ಹಾಕಿಸ್ಬೇಕು ರೀ. ಹಾಕೋರು ಜಾಸ್ತಿ ಬರ್ಲಾಗ್ಯಾರ, ಅದಕ್ಕೆಲ್ಲ ಹಾಕಿಸ್ಬೇಕು ರೀ ಅದು. ನೋಡಿರಿ ನಮ್ಮ ರಚ್ಚು ಇನ್ನಾಗ ಎದ್ದಾಳ, ಅಳ್ಳಗತ್ತಾಳ ನೋಡ್ರಿ, ಅಡುಗೆನೇ ಮಾಡಿಸ್ಕೊಡಲ್ಲ ಈಗ. ಜಸ್ಟ್ ಇನ್ನಾಗ ಎದ್ದಾಳ್ರಿ ಆಕಿ. ತಗೋ ಕಡ್ಡೇಬ್ ತಗೋ ಕಡ್ಡೇಬ್ ಕೊಡೋಣ ಒಕಾಟ್ಲಾಗತ್ತಾಳ್ರಿ, ಚಮಚ ಕೊಡೋಣ ಹೊಡ್ಲಿಕ್ಕೆ ಬರತ್ತಾಳ. ಇನ್ನಾಗ ಎದ್ದಾಳ ನೋಡ್ರಿ. ಇವಾಗ ಜಳಕ ಮಾಡಿಸ್ಬೇಕು ರೀ ಈಕಿಗೆ. ಇಲ್ಲಿ ನಮ್ಮ ಐಸು ಆಮೇಲೆ ರಾಧಿಕಾ ನಿಂತಾರ, ನಾನು ಅಲ್ಲಿ ಅನ್ನಕ್ಕೆ ಇಟ್ಟಿನಲ್ರಿ, ಅದು ರೆಡಿ ಆಗತ್ತಾನ. ನೋಡ್ರಿ ಇವ್ರು ಏನೇನು ಮಾಡತ್ತಾರಂತೆ. ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಆ ಕಡೆ ಎಲ್ಲ ಒಯ್ಲಿಕ್ಕೆ ಕಾಳು ಕಡೆ ಹಸನ್ ಮಾಡತ್ತಾಳ್ರಿ. ಹಳ್ಳ ತಾವತ್ತೇಳಿ ಅಲ್ಲಿ ಗಡ್ಬಡ್ದಾಗಲತ್ತೆ ಎಲ್ಲ ಇಲ್ಲೇ ಹಸನ್ ಮಾಡ್ಕೊಂಡು ಒಯ್ಲಾತಾಳ್ರಿ. ನೋಡ್ರಿ ಇಲ್ಲಿ ನಮ್ಮದು ಹೊಸ ರಾಷನ್ ಕಾರ್ಡ್ ಬಂದೈತ್ರಿ, ಹಾಕಿ 1.5 ವರ್ಷ ಆಗಿತ್ತು. ಮನೆ ತೆಗ್ಸ್ಕೊಂಬಂದಾರ ನೋಡ್ರಿ, ಅದು ಎದಕ್ಕೋ ಬೇಕಂತೇಳಿ ಒಯ್ಲಾತಾರ, ಅದ್ರಾಗೆ ಇದ್ದಿರ್ಬೇಕು ನೋಡ್ರಿ. ನೋಡ್ರಿ ಇಲ್ಲಿ ಬ್ಯಾಳಿ ಸಾರು ಅನ್ನ ರೆಡಿ ಐತೆ ನೋಡ್ರಿ. ಆಮೇಲೆ ಉಳ್ಳಾಗಡ್ಡಿ ಇಟ್ಕೊಂಡಿನಿ ಮ್ಯಾಲೆ ತಿನ್ನಕತ್ತೇಳಿ. ನಮ್ಮ ಸಾಧನ ತಿಂತಾಳ್ರಿ ಉಳ್ಳಾಗಡ್ಡಿ ಅಂದ್ರೆ ಭಾಳ ಜಮ ಆಕಿಗೆ. ನಮ್ಮ ರಚ್ಚು ನೋಡ್ರಿ ಉಳ್ಳಾಗ ಕೂತಾಳಕ್ಕೆ ಇವಾಗ ರೆಡಿಯಾಗಿ. ನೀರು ಹಾಕಿನಲ್ರಿ, ಸರ್ದಿ ಬಂದಂಗೆ ಆಗ್ಯದ. ಸರ್ದಿ ಬಂದದ್ರಿ ಆಕಿಗೆ, ನೀರು ಹಾಕಿನಿ 2-3 ದಿನ ಐತ್ರಿ. ನೀರು ಹಾಕಿನಿ ಸರ್ದಿ ಬಂದದ ನೋಡ್ರಿ ಥಂಡ್ಯಾಗ. ನೋಡ್ರಿ ಇಲ್ಲಿ 3 ಪ್ಲೇಟ್ದಾಗ ಹಾಕಿನಿ. ಇದು ನನಗೆ, ಅದು ಶಾದುಗ, ಆಮೇಲೆ ಇದು ನಮ್ಮ ಐಸುಗೆ ರೀ. ಐಸುನು ಊಟ ಮಾಡ್ತಾಳೆ, ಆಕಿನೂ ಹಾಕಿನಿ. ಕೂತಾವ್ರಿ ನಮ್ಮ ರಾಧಿಕಾ ಇಲ್ಲಿ ಉಳ್ಳಾಗ ರೆಡಿ ಹಾಕುತ್ತಾರೆ. ಯಾಕಂದ್ರೆ ಅನ್ನ ಸಾರ ಬ್ಯಾಳಿ ಸಾರು ಅಂದ್ರೆ ಭಾಳ ಇಷ್ಟ ರೀ ಆಕಿಗೆ. ಅದಕ್ಕಲ್ಲೇ ಬ್ಯಾಳಿ ಸಾರು ಮಾಡೀನಿ ನಾನು. ಇಲ್ಲಿ ನೋಡ್ರಿ ಮುಂಜಾನೆ ಅಂತೇಳಿ ಬಟಾಟಿ ಪಲ್ಯ ಮಾಡೀನಿ. ಅದು ಹೆಂಗದ ಹಂಗೆ ಅದ ನೋಡ್ರಿ. ಏನೋ ಊಟ ಮಾಡಿಲ್ರಿ, ಅವ್ರ ಪಪ್ಪ ಬಂದು ಈಗ ರಾಷನ್ ಕಾರ್ಡ್ ಏನೇನೋ ತೊಗೊಂಡು ಹೋದ್ರು. ಬಂದ ಬಳಿಕ ಅವರು ಊಟ ಮಾಡ್ತಾರೆ ರೀ. ಇವಾಗ ನಾವು ಊಟ ಮಾಡತ್ತೀವಿ, ಎಲ್ಲರೂ ಊಟ ಮಾಡೋಣಂತ. ಇವಾಗ ನೋಡ್ರಿ 11 ಟೈಮ, ಇವಾಗ ಊಟ ಮಾಡತ್ತೀವಿ ಎಲ್ಲ ಕೆಲಸ ಆದ ಬಳಿಕ. ನೋಡ್ರಿ ನಮ್ಮ ರಚ್ಚು ಹ್ಯಾಂಗ ಮಾಡತ್ತ ನೋಡ್ರಿ.